ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಪ್ಪ ಇದು ಹೊಸ ಮುಖ ಅಂತ ನೋಡ್ತಾ ಇದ್ದೀರಾ? ಹೌದು, ಇವತ್ತು ನಿಮಗೆ ಹೊಸ ಮುಖನೇ. ಯಾಕಂದರೆ ನಾನು ಫಸ್ಟ್ ಟೈಮ್ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಇದು ಹೊಸ ಮುಖ ಬರ್ತಾ ಇದೆ, ನೋಡೋಣ ಸ್ವಲ್ಪ ಹೊತ್ತು ನೋಡಿಬಿಟ್ಟು ಈ ವಿಡಿಯೋಕ್ಕೆ ಏನು ಕಮೆಂಟ್ ಮಾಡೋಣ ಅಂತ ಯೋಚನೆ ಮಾಡೋರು ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ. ನಾನಂತೂ ಯಾವ ಥರ ಅಂದರೆ ಫ್ಯಾಷನ್ಗೋಸ್ಕರ ನಾನೇನು ಯೂಟ್ಯೂಬ್ ವ್ಲಾಗ್ ಮಾಡ್ತಾಯಿಲ್ಲ. ಡೈಲಿ ರೊಟೀನ್ ಹೇಗಿರುತ್ತೆ ನಮಗೆ ಅನಿವಾರ್ಯ ಆಗಿರೋದ್ರಿಂದ ನಾವು ಈ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮನೇಲಿ ಇದ್ಬಿಟ್ಟು ಏನಾದರೂ ಹೌಸ್ ವೈಫ್ ಆದ್ರೂ ಏನಾದರೂ ಒಂದು ಅರ್ನು ಮಾಡೋಣ ಅಂತ ಒಂದು ಯೋಚನೆ ಇರುತ್ತಲ್ವ. ಏನಕ್ಕೆ ಸುಮ್ಮನೆ ಕುತ್ಕೋಬೇಕು, ಸುಮ್ಮನೆ ಕುತ್ಕೊಂಡು ಟೈಮ್ ಪಾಸ್ ಮಾಡೋದು ವೇಸ್ಟ್ ಅಲ್ವಾ. ಹಾಗಾಗಿ ಈ ಥರ ಏನಾದರೂ ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನೀವು ಬ್ಯಾಡ್ ಕಮೆಂಟ್ ಕೊಡೋರು ಯಾರೇ ಇದ್ರೂ ನೀವು ಸ್ವಲ್ಪ ಥಿಂಕ್ ಮಾಡಿ. ನಾವು ಯಾವುದೇ ಥರ ಕೆಟ್ಟ ವೀಡಿಯೋಸ್ನ ಮಾಡ್ತಾಯಿಲ್ಲ, ಕಷ್ಟಪಟ್ಟೆ ಮಾಡೋಣ ಅಂತ ಅಂದ್ಕೊಂಡು ನಾನಂತೂ ಫಸ್ಟ್ ಟೈಮ್ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಹಾಗೆ ನೀವು ನೋಡಿದ್ರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ ಅವರು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನನಗೆ ಸ್ವಲ್ಪ ನರ್ವಸ್ ಆಗ್ತಾಯಿದೆ, ಯಾಕಂದರೆ ನಾನು ಕ್ಯಾಮ್ರಾ ಮುಂದೆ ಮಾತಾಡೋದು ತುಂಬ ವರ್ಷಗಳೇ ಆಗೋಯಿತು. ನಾನು ಯಾಕಂದರೆ ಲಾಗ್ಗಳು ಮಾಡೋರೆಲ್ಲ ತುಂಬ ಪ್ರಾಕ್ಟೀಸ್ ಆಗಿರುತ್ತೆ, ಅವರಿಗೆಲ್ಲ ಅಭ್ಯಾಸ ಆಗಿರುತ್ತಲ್ವ. ಹಾಗಾಗಿ ವಿಡಿಯೋ ಮುಂದೆ ತುಂಬ ಚೆನ್ನಾಗಿ ಮಾತಾಡ್ತಾರೆ. ನಾನು ಫಸ್ಟ್ ಟೈಮ್ ಮಾತಾಡ್ತಾಯಿದ್ದೀನಿ, ಏನೋ ಒಂಥರ ಆಗ್ತಾಯಿದೆ ಒಳಗಡೆ ಎಲ್ಲ. ಆದ್ರೂ ಇವತ್ತಿಂದ ನಾನು ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ನನ್ನ ಮನೇಲಿ ನಾವು ಪ್ರತಿಯೊಂದು ಏನೇ ಕೆಲಸ ಮಾಡಿದ್ರು ಏನು ಮಾಡಿದ್ರು ಅಡುಗೆ ಊಟ ಇಂದ ಹಿಡಿದ್ಬಿಟ್ಟು ಪ್ರತಿಯೊಂದೂ ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೀವೇನು ಹೇಳ್ತೀರಾ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಎಂತೆಂಥವ್ರಿಗೆ ಸಪೋರ್ಟ್ ಮಾಡ್ತೀರಾ, ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಲ್ವಾ? ನಾವೇನಂತ ಏನು ಬ್ಯಾಡಾಗಿರೋಂಥ ವೀಡಿಯೋಸ್ ಕೂಡ ಮಾಡ್ತಾಯಿಲ್ಲ. ನಾನು ಅದರಲ್ಲೂ ಕನ್ನಡದ ಹುಡುಗಿ, ನೀವು ಸಪೋರ್ಟ್ ಮಾಡಲೇಬೇಕಲ್ವಾ. ನಾನಿವಾಗ ಪ್ರೆಸೆಂಟ್ ಆದರೆ ಇರೋದು ತೆಲಂಗಾಣ ಹೈದ್ರಾಬಾದಲ್ಲಿದ್ದೀನಿ. ಇಲ್ಲಿ ಬಂದುಬಿಟ್ಟು ಎಲ್ಲರೂ ತೆಲುಗುನೇ ಮಾತಾಡೋದು. ಮನೇಲಿ ಇದ್ಬಿಟ್ಟು ಏನು ಮಾಡೋದು, ಅಕ್ಕಪಕ್ಕ ಆದ್ರೂ ಎಲ್ಲ ತೆಲುಗುನೇ ಮಾತಾಡ್ತಾರೆ. ಮನೆಯಲ್ಲೇ ಖಾಲಿಯಾಗಿದ್ದು ಏನು ಮಾಡೋದು ಅಂತ ಹೇಳಿಬಿಟ್ಟು ಯೋಚನೆ ಆಯಿತು. ಸುಮ್ಮನೆ ಖಾಲಿ ಇದ್ರೂ ಟೈಮ್ ಪಾಸ್ ಆಗೋಲ್ಲ, ಹಾಗೆ ಸುಮ್ಮನೆ ಕುತ್ಕೊಳ್ಳೋಕ್ಕೂ ಮನಸ್ಸಿಲ್ಲ. ಏನೋ ಒಂದು ಕೆಲಸ ಅಂತ ಇದ್ದರೆ ಚೆನ್ನಾಗಿರುತ್ತಲ್ವ ಅಂತ ಹೇಳಿಬಿಟ್ಟು ನನಗೊಂದು 3 ವರ್ಷದ ಮಗ ಕೂಡ ಇದ್ದಾನೆ. ಹಾಗಾಗಿ ನಾನು ಎಲ್ಲೋ ಹೊರಗಡೆ ಕೆಲಸಕ್ಕೆ ಕೂಡ ಹೋಗೋಕ್ಕಾಗಲ್ಲ. ಹಾಗಾಗಿ ಈ ಥರ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಬಿಟ್ಟು ಒಂದು ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ನೀವಾದ್ರೂ ಅಷ್ಟೇ, ಸುಮ್ಮನೆ ಏನಕ್ಕೆ ವಿಡಿಯೋ ನೋಡಿಕೊಂಡು ಟೈಮ್ ಪಾಸ್ ಮಾಡೋದು ಅಲ್ವಾ. ನೀವು ಇವತ್ತಿಂದಲೇ ಒಂದು ಅಕೌಂಟ್ ಓಪನ್ ಮಾಡಿಬಿಟ್ಟು ನೀವು ಕೂಡ ಟ್ರೈ ಮಾಡಿ. ನಿಮ್ಮ ಲಕ್ಕಿದ್ರೆ ನೀವು ಸಕ್ಸಸ್ ಆಗ್ಬೋದಲ್ವಾ, ನೀವು ಕೂಡ ಯೂಟ್ಯೂಬರ್ಸ್ ಆಗ್ಬೋದಲ್ವಾ, ಯೂಟ್ಯೂಬ್ ಬ್ಲಾಗರ್ಸ್ ಆಗ್ಬೋದಲ್ವಾ. ಹಾಗೆ ಅಂದ್ಕೊಂಡು ನಾನು ಕೂಡ ಇವತ್ತಿಂದ ಟ್ರೈ ಮಾಡ್ತಾಯಿದ್ದೀನಿ. ನೀವು ಕೂಡ ನನ್ನ ಜೊತೆಗೆ ಸ್ಟಾರ್ಟ್ ಮಾಡಿ ಇವತ್ತಿಂದ. ನೋಡೋಣ ಎಷ್ಟು ಜನ ಸಕ್ಸಸ್ ಆಗ್ತಾರೆ ಅಂತ ಹೇಳಿಬಿಟ್ಟು. ನಾವು ಸಕ್ಸಸ್ ಆಗ್ತೀನಿ ಅಂತ ಹೇಳ್ತಾ ಇಲ್ಲ, ಆದರೆ ಕಷ್ಟಪಟ್ಟು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನಿಮ್ಗಳ ಸಪೋರ್ಟ್ ಇದ್ದರೆ ಸಕ್ಸಸ್ ಕೂಡ ಆಗ್ಬೋದು. ಅಂದರೆ ಇತ್ತೀಚೆಗೆ ಏನಪ್ಪ ಅಂದರೆ ಎಷ್ಟೇ ಕಷ್ಟಪಟ್ಟು ಮಾಡಿದ್ರೂ ಸ್ವಲ್ಪ ಬ್ಯಾಡ್ ಕಮೆಂಟ್ಸ್ ಬಂದರೆ ಸ್ವಲ್ಪ ಫೀಲ್ ಆಗಿಬಿಡುತ್ತೆ. ಅಂಥದ್ದೆಲ್ಲ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಇವಾಗ. ಬ್ಯಾಡ್ ಕಮೆಂಟ್ಸ್ ಬರೋದ್ರಿಂದ ತುಂಬ ಜನ, ಎಷ್ಟೋ ಜನ ಯೂಟ್ಯೂಬ್ ಮಾಡೋದೇ ನಿಲ್ಲಿಸ್ಬಿಟ್ಟಿದ್ದಾರೆ. ತುಂಬ ಹರ್ಟ್ ಆಗುತ್ತಲ್ವ. ಹಾಗಾಗಿ ನಾನಂತೂ ಅಂದ್ಕೊಂಡಿದ್ದೀನಿ ಏನೋ ಒಂದು ಸಣ್ಣ ಕೈಲಾದ ಸಹಾಯ. ನಮ್ಮ ಮನೇಲಿ ಒಬ್ಬರೇ ಇವಾಗ ವರ್ಕ್ ಮಾಡೋದ್ರಿಂದ ಯಾರಿಗಾದ್ರೂ ಫ್ಯಾಮಿಲಿ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತಲ್ವ. ಹಾಗೂ ಹಿಂಗೂ ಸ್ವಲ್ಪ ಆದರೂ ನಾವು ಒಂದು ಸ್ವಲ್ಪ ಕೈ ಜೋಡಿಸೋಣ. ಕೈಗೆ ಕೈ ಜೋಡಿಸಿದ್ರೇ ಚಪ್ಪಾಳೆ ಅಲ್ವಾ. ಹಾಗೆ ನಾವು ಒಂದು ಸ್ವಲ್ಪ ಸಹಾಯ ಮಾಡೋಣ ಅಂತ ಹೇಳಿಬಿಟ್ಟು ಈ ಥರ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಹಾಗೆ ನಿಮಗೂ ನಮ್ಮ ಲಾಗ್ ನೋಡಿ ಇಷ್ಟ ಆದರೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಫಸ್ಟಿಗೆ ಲಾಗ್ ಮಾಡೋದಕ್ಕೆ ಎಲ್ಲರೂ ಹೇಳ್ತಾರೆ ಏನೂ ಬೇಡ, ಜಸ್ಟ್ ಒಂದು ಮೊಬೈಲ್ ಇದ್ದರೆ ಸಾಕು ಅಂತ ಹೇಳಿಬಿಟ್ಟು. ಮೊಬೈಲ್ ಇದ್ದರೆ ಏನೂ ಆಗೋಲ್ಲ, ಮೊಬೈಲ್ ಇದ್ದರೆ ಸಾಕು. ಜಸ್ಟು ಏನಪ್ಪ ಅಂದರೆ ಸ್ಟಾರ್ಟಿಂಗ್ ಬೇಸಿಕ್ ಎಲ್ಲ ತಿಳ್ಕೊಬೇಕು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು. ನನಗೆ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಎಲ್ಲ ಐಡಿಯಾ ಇದೆ. ನೋಡೋಣ ಹೇಗಾಗುತ್ತೆ ಏನು ಅಂತ ಹೇಳಿಬಿಟ್ಟು. ಇವಾಗಂತೂ ಡೈರೆಕ್ಟಾಗಿ ನಾನು ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಯೂಟ್ಯೂಬ್ ಬ್ಲಾಗ್ ಮಾಡೋದಕ್ಕೆ ಏನೇನು ತಗೊಂಡಿದ್ದೀನಿ ಐಟಮ್ಸ್ ಅಂತ ಹೇಳ್ಬಿಟ್ಟು ಒಂದು ಸರಿ ಇವತ್ತು ಕುತ್ಕೊಂಡ್ಬಿಟ್ಟು ಎಲ್ಲ ತೋರಿಸ್ಬಿಟ್ಟು ನಾಳೆಯಿಂದ ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಂತೀರಾ ನೀವು? ಲಾಗ್ ಮಾಡ್ಬೋದಂದರೆ ಮಾಡಿ, ಪ್ಲೀಸ್ ಲಾಗ್ ಮಾಡಿ ಅನ್ನೋರು ಸ್ವಲ್ಪ ಕಾಮೆಂಟ್ ಮಾಡಿ. ಯಾಕಂದರೆ ಎಷ್ಟು ಜನ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿಬಿಟ್ಟು. ನೀವು ಸಪೋರ್ಟ್ ಮಾಡಿದ್ರೆ ನಮಗಿನ್ನೂ ಹುಮ್ಮಸ್ಸು ಬರುತ್ತೆ. ಹಾಗಾಗಿ ಕೇಳ್ತಾ ಇದ್ದೀನಿ. ಯಾರಿಗಾದ್ರೂ ಒಬ್ಬರು ಬೆನ್ತಟ್ಟೋರು ಇರಬೇಕು ಅಂತಾರೆ ಯಾವ ಕೆಲಸ ಆದ್ರೂ. ಯಾರು ಏನು ಪ್ರೋತ್ಸಾಹನೇ ಕೊಡಲಿಲ್ಲ ಅಂದರೆ ಯಾವ ಕೆಲಸ ಆದ್ರೂ ಮಾಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ. ಹಾಗಾಗಿ ನೀವು ನಾನ್ಯಾಕೆ ಮಾಡಬೇಕು ನಿಮಗೆ ಪ್ರೋತ್ಸಾಹ ಅಂತ ನೀವು ಅನ್ಕೋಬಹುದು.
ಆದರೂ ಒಂದು ಮಾಡೋದು ಒಂದೇ ಒಂದು ಮೆಸೇಜಿಂದ ನಮಗೆ ಎಷ್ಟೋ ತೃಪ್ತಿ ಅಲ್ವಾ, ಎಷ್ಟು ಧೈರ್ಯ ಬರುತ್ತಲ್ವಾ. ಪ್ಲೀಸ್ ಯಾರ್ಯಾರು ಲಾಗ್ ನೋಡಬೇಕು ಅಂದ್ಕೊಂಡಿದ್ದೀರಾ, ನಮಗೆ ಸಪೋರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಪ್ಲೀಸ್ ಲಾಗ್ ಕಂಟಿನ್ಯೂ ಮಾಡಿ ಅಂತ ಒಂದೇ ಒಂದು ಕಮೆಂಟ್ ಹಾಕಿಬಿಡಿ, ನೋಡೋಣ ಎಷ್ಟು ಜನಕ್ಕೆ ರೀಚ್ ಆಗುತ್ತೆ ಅಂತ ಹೇಳಿಬಿಟ್ಟು. ನಾನು ಪ್ರೆಸೆಂಟ್ ಹೇಳ್ತೀನಿ, ನಾನು ಕರ್ನಾಟಕದ ಹುಡುಗಿ. ನಾನು ಬಂದುಬಿಟ್ಟು ಕರ್ನಾಟಕದ ಹುಡುಗಿ, ಶಿವಮೊಗ್ಗ ಡಿಸ್ಟಿಕ್ಕು. ಇವಾಗ ನಾನು ಪ್ರೆಸೆಂಟು ಹೈದರಾಬಾದಲ್ಲಿದ್ದೀನಿ. ಹೈದರಾಬಾದಲ್ಲಿ ನಾವು ಫ್ಯಾಮಿಲಿ ಇರೋದಿಲ್ಲೇ, ನಾನು ನಮ್ಮ ಹಸ್ಬೆಂಡು, ನನ್ನ ಮಗ 3 ಜನ ಇದ್ದೀವಿ. ಹಾಗೆ ನನ್ನ ಮೈದನ ಕೂಡ ಇಲ್ಲೇ ಇರ್ತಾರೆ. ನಾವು ಇಷ್ಟು ಜನ ಇದ್ದೀವಿ ಇಲ್ಲೇ ಇಷ್ಟೇ. ಈಗ ಸದ್ಯಕ್ಕಾದರೆ ಅವರೆಲ್ಲ ಹೊರಗಡೆ ಇದ್ದಾರೆ. ನಾನು ಒಂದು ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಏನೇನು ತೊಗೊಂಡಿದ್ದೀನಿ, ಏನೇನು ಕೊಡಿಸಿದ್ದಾರೆ ನಮ್ಮನೇಲಿ, ನಾನು ಹೇಳಿದ್ದಕ್ಕೆ ಏನೋ ಒಂಚೂರು ಸಪೋರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ತುಂಬ ದಿನದಿಂದನೇ ತಂದು ಇಟ್ಕೊಂಡಿದ್ವಿ. ಆದರೆ ಯಾವ ವಿಡಿಯೋನೂ ಮಾಡೋಕ್ಕಾಗಿರಲಿಲ್ಲ. ಏನೇನು ಐಟಮ್ಸ್ ತೊಗೊಂಡಿದ್ದೀವಿ, ಏನೇನು ಐಟಮ್ಸ್ ಕೊಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ. ಇದು ಸೆಲ್ಫಿ ಸ್ಟಿಕ್ಕು. ಎಲ್ಲಿಗಾದರೂ ಹೋಗಬೇಕಾದ್ರೆ, ಇಲ್ಲಾಂದರೆ ಜಸ್ಟು ಹತ್ತಿರದಿಂದ ವಿಡಿಯೋ ತೆಗಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಸೆಲ್ಫಿ ಸ್ಟಿಕ್ನ ತಗೊಂಡಿದ್ದೀನಿ, ಕೊಡಿಸಿದ್ದಾರೆ. ಹಾಗೆ ಈ ಸೆಲ್ಫಿ ಸ್ಟಿಕ್ಕಲ್ಲಿ ಇಲ್ಲಿ ಬರುತ್ತಲ್ವ ಬ್ಲೂಟೂತು, ಇದು ನನ್ನ ಮಗ ಎಲ್ಲ ಹಾಕಿಬಿಟ್ಟಿದ್ದಾನೆ, ಸಿಗ್ತಾ ಇಲ್ಲ. ಜಸ್ಟ್ ನಾನೇ ಕೈಯಲ್ಲಿ ವರ್ಕ್ ಮಾಡ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಎಲ್ಲ ನಾವು ಆನ್ಲೈನಲ್ಲೇ ತರಿಸ್ಕೊಂಡಿರೋದು. ಇದು ಕೂಡ ತುಂಬ ಚೆನ್ನಾಗಿದೆ. ಹಾಗೆ ನೀವು ಶಾಕ್ ಆಗಿಬಿಡ್ತೀರ, ಈಗೀಗ ಫಸ್ಟ್ ಬ್ಲಾಗ್ ಮಾಡ್ತಾಯಿದ್ದಾರೆ, ಈಗ ಫಸ್ಟ್ ವೀಡಿಯೋ ಮಾಡ್ತಾಯಿದ್ದಾರೆ, ಆಗಲೇ ಇಷ್ಟೊಂದು ಐಟಮ್ಸಾ ಅಂತ ಅನ್ಕೊಳ್ತೀರಿ, ಏನೋ ಗೊತ್ತಿಲ್ಲ. ಹಾಗೆ ನೆಕ್ಸ್ಟು ಇದು ಮೈಕ್, ಡಿಜಿಟೆಕ್ ಮೈಕ್. ಈಗ ನಾನು ಜಸ್ಟು ಮೊಬೈಲಿಗೆ ಏನು ಹಾಕಿ ಮಾತಾಡ್ತಾ ಇಲ್ಲ ನಾನು. ಮೈಕನ್ನ ತೋರಿಸ್ಬಿಟ್ಟು ಹಾಕೋಣ ಅಂದ್ಕೊಂಡು ಸುಮ್ಮನಾಗಿದ್ದೀನಿ. ಡೈರೆಕ್ಟು ಮೊಬೈಲಲ್ಲಿ ಎಷ್ಟು ವಾಯ್ಸ್ ತೊಗೊಳುತ್ತೋ ಅದೇ ವಾಯ್ಸೇ ನಿಮಗೆ ಬರ್ತಾ ಇರುತ್ತೆ ನೋಡಿ. ಇದು ರಿಸೀವರು, ಇದು ಟ್ರಾನ್ಸ್ಮಿಟರ್ ಅಂತಾರೆ. ಇದನ್ನು ಇಲ್ಲಿ ಹಾಕ್ಕೊಳ್ಬೇಕು. ಇದನ್ನು ಮೊಬೈಲ್ಗೆ ಕನೆಕ್ಟ್ ಮಾಡಿಕೊಂಡು ಇಲ್ಲಿ ಇದರಲ್ಲಿ ಆಫ್ ಆನು ಬಟನ್ ಇದೆ, ಇಲ್ಲಿ ಸ್ವಿಚ್ ಆನು. ಹಾಗೆ ವಾಯ್ಸ್ ಕೂಡ ಮ್ಯೂಟ್ ಕೂಡ ಮಾಡ್ಕೋಬೋದು ನಾವಿಲ್ಲಿ. ವಾಯ್ಸ್ ಮ್ಯೂಟು, ವಾಯ್ಸ್ ಪ್ಲಸ್ಸು ಮೈನಸ್ಸು ಯಾವುದು ಮಾಡ್ಕೋಬೋದು. ಹಾಗೆ ಎಕೋ ಕೂಡ ಇದೆ ಇದರಲ್ಲಿ, ಎಕೋ ಕೂಡ ಇದೆ. ಯಾವುದಾದ್ರೂ ಎಕೋ ಬೇಕು ಅಂದರೆ ಈಗ ಏನೋ ಒಂದು ಹಾರರ್ ಮೂವಿಲೆಲ್ಲ ಬರುತ್ತಲ್ವ ವಾಯ್ಸ್ ಎಕೋ ಬಂದಾಗ ಈಗ ಗೋಸ್ಟ್ ಎಲ್ಲ ಮಾತಾಡಬೇಕಾದ್ರೆ ಆ ಥರ ಎಲ್ಲ ಮಾಡೋಕ್ಕೆ ಬರುತ್ತೆ ಈ ಮೈಕಲ್ಲಿ. ಇದು ಕಾಸ್ಟ್ ಬಂದುಬಿಟ್ಟು 5,000 ಅನ್ಕೊತೀನಿ. ಈ ಥರ 2 ಕೊಟ್ಟಿದ್ದಾರೆ. ಅದರಲ್ಲಿ ಹೊರಗಡೆ ಯಾವುದಾದ್ರೂ ಸೌಂಡ್ ಆಗ್ತಾಯಿದ್ರೆ ಅದು ಆ ಥರದ್ದೆಲ್ಲ ಕೇಳಿಸ್ಬಾರ್ದು ಅಂತ ಹೇಳಿಬಿಟ್ಟು ಇದನ್ನು ಸ್ಪಂಜ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟು ಯೂಸ್ ಮಾಡಿಲ್ಲ, ಆದರೆ ತುಂಬ ಜೋರಾಗಂತೂ ಬರುತ್ತೆ ವಾಯ್ಸು. ಹಾಗೆ ಇವಕ್ಕೆ ಚಾರ್ಜರ್ ಕೂಡ ಅವರೇ ಕೊಟ್ಟಿದ್ದಾರೆ, ಚಾರ್ಜರ್ ವೈರ್, ಕೇಬಲ್. ನನಗೂ ಇವೆಲ್ಲ ಏನೇನು ಅಂತಾರಂತ ಗೊತ್ತಿಲ್ಲ, ಆದರೂ ನಿಮಗೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ಬಂದುಬಿಟ್ಟು ಶಾಕ್ ಆಗ್ತೀರೇನೋ ನೀವು, ಇದು ಕೂಡ 5,000. ಇದು ಗಿಂಬಲ್ ಅಂತಾರೆ. ನಾನಂತೂ ಇವನ್ನೆಲ್ಲ ಯೂಸೇ ಮಾಡಿಲ್ಲ ಇವಾಗ ನೋಡಿ. ಇವಾಗ ಫಸ್ಟಿಗೆ ಇಷ್ಟೆಲ್ಲ ಬೇಕಾ ಅಂತ ನೀವು ಅನ್ಕೊತಾ ಇರಬಹುದು. ಅಂದರೆ ಇದು ಮೊದಲೇ ಇವಾಗೀಗೆ ಅಂತ ತೊಗೊಂಡಿದ್ದಲ್ಲ, ನಮಗೆ ಮನೇಲಿ ಹಾಗೆ ಸಣ್ಣ ಪುಟ್ಟ ನಮ್ಮ ಮನೇಲಿ ವಿಡಿಯೋ ತೆಗಿಯೋಕ್ಕಾಗುತ್ತೆ, ಹಾಗೆ ನನ್ನ ಮಗನ ಫೋಟೋಶೂಟಿಗೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ತಗೊಂಡಿರೋದು. ಇದು ಲಾಗ್ ಮಾಡೋಕ್ಕೆ ಕೂಡ ತುಂಬ ಯೂಸ್ ಆಗುತ್ತೆ. ಇಲ್ಲಿ ಮೊಬೈಲ್ ಹಾಕಿಬಿಟ್ಟು ಸ್ಟ್ಯಾಂಡ್ ಮಾಡಿದ್ರೆ ಹಿಂಗೆ ನಿಲ್ಲಿಸ್ಬಿಟ್ರೆ ನಮಗೆ ಯಾವ ಕಡೆ ಬೇಕೋ ನಾವು ಈ ಕಡೆ ತಿರುಗಿದ್ರೆ ಅದು ತಿರುಗುತ್ತೆ, ಮೊಬೈಲ್ ಕೂಡ ತಿರುಗ್ತಾ ಇರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಇದು ಕೂಡ. ಇದು ಬಂದುಬಿಟ್ಟು 5,000. ಇದು ತಗೊಂಡು ಒಂದು ವರ್ಷ ಆಯ್ತು ಅನ್ಕೊತೀನಿ, 1.5 ವರ್ಷ ಆಗಿದೆ. ಆದರೆ ಜಾಸ್ತಿ ಯೂಸ್ ಮಾಡಿಲ್ಲ. ಇದು ಕೂಡ ಒಂದು ಚಾರ್ಜರ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲೊಂದು ಸ್ಟ್ಯಾಂಡ್ ಕೊಟ್ಟಿದ್ದರು ನಿಲ್ಲಿಸ್ಕೊಳೋದಕ್ಕೆ, ಎಲ್ಲಾದರೂ ಬೇಕಾದರೆ. ಆ ಸ್ಟ್ಯಾಂಡ್ ಎಲ್ಲಿದೆ ಅಂತ ಹೇಳಿ ಗೊತ್ತಿಲ್ಲ, ಎಲ್ಲ ಹುಡುಕಬೇಕು. ಇವಾಗಷ್ಟೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಲ್ವ, ಇದನ್ನೆಲ್ಲ ಹುಡುಕಿ ತೆಗಿಬೇಕು ಎಲ್ಲೆಲ್ಲಿ ಏನೇನಿದೆ ಅಂತ ಹೇಳಿಬಿಟ್ಟು. ಏನೋ ಐಟಮ್ಸ್ ಆದರೆ ಎಲ್ಲ ಇದೆ, ನಾನು ಹೇಗೆ ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ, ನೋಡೋಣ. ನೀವು ಕೂಡ ನೋಡಿ ಕಾದು. ಹಾಗೆ ನೆಕ್ಸ್ಟ್ ಏನಿದೆ, ಇದು ಬಂದುಬಿಟ್ಟು ಸಣ್ಣ ಮೈಕು. ಇದೊಂದು ಚಿಕ್ಕ ಮೈಕು, ಅಂದರೆ ಅಷ್ಟು ದೊಡ್ಡ ಮೈಕಲ್ಲ. ಇದು ಮೋಸ್ಟ್ಲಿ 1,000 ಇರಬಹುದು ಮೈಕು, ಅಷ್ಟೇ. ಇದು ಕಾಸ್ಟ್ಲಿದಲ್ಲ, ಪರವಾಗಿಲ್ಲ. ಹಾಗೆ ನಿಧಾನಕ್ಕೆ ಅಂದರೆ ಸಣ್ಣ ಪುಟ್ಟ ವೀಡಿಯೋಸ್ ಮಾಡೋಕ್ಕೆಲ್ಲ ಯೂಸ್ ಆಗುತ್ತೆ, ಚೆನ್ನಾಗಿದೆ. ಇದು ಕೂಡ ಡಿಜಿಟೆಕ್.
ನೆಕ್ಸ್ಟ್ ಬಂದ್ಬಿಟ್ಟು ಏನು ಗೊತ್ತಿದೆಯಾ, ಇದು ಗೋಪ್ರೋ ಕ್ಯಾಮ್ರಾ. ಇದು ನೋಡಿ, ಇದು ಗೋಪ್ರೋ ಕ್ಯಾಮ್ರಾ ಆನ್ ಮಾಡ್ತಾ ಇದ್ದೀನಿ. ಸಖತ್ ಕ್ಲಾರಿಟಿ ಇದೆ ಮಾತ್ರ, ಇದು ತುಂಬ ಸಖತ್ ಕ್ಲಾರಿಟಿ ಇದೆ, ನೀವೇ ನೋಡ್ಬೋದು. ಇದರಲ್ಲಿ ಬ್ಯಾಕ್ ಕ್ಯಾಮ್ರಾ ಕೂಡ ಬರುತ್ತೆ, ಫ್ರಂಟ್ ಕ್ಯಾಮ್ರಾ ಕೂಡ ಬರುತ್ತೆ, ಸೆಲ್ಫಿ ಮೋಡಲ್ಲಿ ಕೂಡ ತೆಗಿಬೋದು. ತುಂಬ ಸಖತ್ ಕ್ಲಾರಿಟಿ ಅಂದರೆ ಸಖತ್ ಕ್ಲಾರಿಟಿ ಬರುತ್ತೆ. ಏನಪ್ಪ ಅಂದರೆ ಬೇಗ ಚಾರ್ಜ್ ಹೋಗಿಬಿಡುತ್ತೆ. ಒಂದೇ ಒಂದು ಬ್ಯಾಟ್ರಿ ಕೊಟ್ಟಿರ್ತಾರೆ ಇದರಲ್ಲಿ. ನಾವು ಎಕ್ಸ್ಟ್ರಾ ಬೇಕಾದರೆ ಎಕ್ಸ್ಟ್ರಾ ತಗೋಬೇಕು. ಇದು 30,000 35,000 ಗೊತ್ತಿಲ್ಲ. ಇದು ಕೂಡ ಯೂಸ್ ಆಗುತ್ತೆ. ನಾವು ಅಲ್ಲಿ ಇಲ್ಲಿ ಹೊರಗಡೆ ಹೋಗಬೇಕಾದ್ರೆ, ಟ್ರಿಪ್ಪಿಗೆಲ್ಲಾದರೂ ಹೋಗಬೇಕಾದ್ರೆ ಈ ಥರ ಫೋಟೋ ಶೂಟ್ ಮಾಡೋದಕ್ಕೆ, ವಿಡಿಯೋ ತೆಗಿಯೋದಕ್ಕೆ, ಫೋಟೋ ತೆಗಿಯೋಕ್ಕೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ತಗೊಂಡಿದ್ದಾರೆ. ತುಂಬ ಚೆನ್ನಾಗಿದೆ, ನನಗೂ ತುಂಬ ಇಷ್ಟ ಆಯಿತು. ನೋಡೋಣ, ನಾಳೆಯಿಂದ ಇದರಲ್ಲೇ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಬ್ಯಾಟ್ರಿ ಒಂದಿರುತ್ತೆ ಅಂತ ಹೇಳಿದ್ನಲ್ವ, ಹಾಗಾಗಿ ಒಂದು ಬ್ಯಾಟ್ರಿ ಖಾಲಿ ಆಗಿಬಿಟ್ರೆ ಮತ್ತೊಂದು ಬ್ಯಾಟ್ರಿ ಜಾಸ್ತಿ ಟೈಮ್ ಬರಲ್ಲ. ಹಾಗಾಗಿ ನಾವು ಇನ್ನೊಂದು ಬ್ಯಾಟ್ರಿ ತಗೊಳ್ಳೋಣ, ಬ್ಯಾಟ್ರಿ ಇದೆ ಅಂತ ಹೇಳಿಬಿಟ್ಟು. ಬ್ಯಾಟ್ರಿ ಪ್ಲಸ್ ಚಾರ್ಜಿಂಗ್ ನೋಡಿ, ಇದು ಬ್ಯಾಟ್ರಿ. ಬಂದ ಇರು ಚಿನ್ನ. ಇದು ಬ್ಯಾಟ್ರಿ ಪ್ಲಸ್ ಬ್ಯಾಟ್ರಿ ಚಾರ್ಜರ್. ಇಲ್ಲಿ 3 ಬ್ಯಾಟ್ರಿ ಬರುತ್ತೆ ಇದರಲ್ಲಿ. ಇಲ್ಲಿ 3 ಬ್ಯಾಟ್ರಿನ ಹಾಕಿಬಿಟ್ಟು ಇಲ್ಲಿ ಚಾರ್ಜ್ ಹಾಕೋದು. ಚಾರ್ಜ್ ಆಗಿಬಿಟ್ರೆ ಯೆಲ್ಲೋ ಕಲರು ಲೈಟ್ ಬರುತ್ತೆ. ಈ ಕಡೆ ಯೆಲ್ಲೋ ಕಲರು. ಫುಲ್ ಚಾರ್ಜ್ ಖಾಲಿ ಆದರೆ ರೆಡ್ ಕಲರ್ ಲೈಟ್ ಬಂದಿರುತ್ತೆ. ಇದು ನೋಡಿ, ಕ್ಯಾಮ್ರಕ್ಕೆ ಯಾವುದೇ ಥರ ಬಿದ್ದರೆ ಏನಾದರೂ ಡ್ಯಾಮೇಜ್ ಆಗಬಾರ್ದು ಅಂತ ಹೇಳಿಬಿಟ್ಟು ಇದೊಂದು ಸಪ್ರೇಟಾಗಿ ಬ್ಯಾಕ್ ಪೌಚು ಆರ್ಡರ್ ಮಾಡಿ ತೊಗೊಂಡಿದ್ದೀವಿ. ಇದು ಕೂಡ ತುಂಬ ಚೆನ್ನಾಗಿದೆ. ಇದಕ್ಕೆ ಒಂದು ಕ್ಯಾಪ್ ಬರುತ್ತೆ, ಇಲ್ಲಿ ಕ್ಲೋಸ್ ಮಾಡೋದು. ಕ್ಯಾಮ್ರಾದ ಕ್ಲೋಸ್ ಮಾಡಿಬಿಡ್ಬೋದು. ಇವನೇ ನನ್ನ ಮಗ, ತಲೆ ಹರಟೆ ಮಗ. ಯಾವ ವೀಡಿಯೋ ಮಾಡೋಕ್ಕೆ ಬಿಡ್ತಾನೋ ಇಲ್ಲ ಗೊತ್ತಿಲ್ಲ. ಅವನ ಜೊತೆಗೆ ಮಾಡಬೇಕು. ನಮ್ಮ ಲಾಗಲ್ಲಿ ಅವ್ನು ಕೂಡ ಇರ್ತಾನೆ ಜಾಸ್ತಿ ಟೈಮು. ಹಾಗೆ ಇವು ಬಂದುಬಿಟ್ಟು ಒಂದು ವೇಳೆ ಎಲ್ಲಾದರೂ ರೈಡ್ ಹೋಗ್ತಾಯಿದ್ರೆ, ಬೈಕಲ್ಲೆಲ್ಲಾದರೂ ಹೋಗ್ತಾಯಿದ್ರೆ, ಇಲ್ಲಾಂದರೆ ಏನಾದ್ರು ಮಾಡ್ತಾಯಿದ್ರೆ ಕೈಗೆ ಹಾಕ್ಕೋಬೋದು ಕ್ಯಾಮ್ರಾನ ಅಂತ ಹೇಳಿ. ಇಲ್ಲೆಲ್ಲ ಹಾಕ್ಕೊತಾರಲ್ಲ ಆ ಥರ ಅಂತ ಹೇಳಿಬಿಟ್ಟು ನಮ್ಮ ಮನೆಯವ್ರು ತರಿಸ್ಕೊಂಡಿದ್ದಾರೆ. ಇದ್ರದ್ದಷ್ಟು ನಂಗೆ ಐಡಿಯಾ ಗೊತ್ತಿಲ್ಲ. ಹಾಗೆ ಈ ಕ್ಯಾಮ್ರಾ ಬಂದುಬಿಟ್ಟು ವಾಟರ್ ಪ್ರೂಫು. ವಾಟರಲ್ಲಿ ಕೂಡ ಈಗ ನೀರಲ್ಲೆಲ್ಲಾದರೂ ವೀಡಿಯೋ ತಗೋಬೋದು. ಅಂದರೆ ಸ್ವಿಮ್ಮಿಂಗ್ ಪೂಲ್ ಅಡುಗಡೆ ಎಲ್ಲ ಕೆಳಗಡೆ ಹೋಗ್ಬಿಟ್ಟು ಕೂಡ ವೀಡಿಯೋ ಮಾಡ್ಕೋಬೋದು. ಕ್ಯಾಮ್ರಕ್ಕೆ ಏನೂ ಆಗೋಲ್ಲ, ವಾಟರ್ ಪ್ರೂಫ್ ಕ್ಯಾಮ್ರಾ ಅದು. ಗಿಂಬಲ್ದು ಸ್ಟ್ಯಾಂಡ್ ಇದೆ ಅಂತ ಹೇಳಿದ್ನಲ್ವ, ಇದೇ ಸ್ಟ್ಯಾಂಡ್, ಗಿಂಬಲ್ ಸ್ಟ್ಯಾಂಡ್ ಇದು. ಇದು ಬಂದುಬಿಟ್ಟು ಎಲ್ಲ ನಾವು ಆನ್ಲೈನಲ್ಲೇ ತೊಗೊಂಡಿರೋದು, ಯಾವುದೂ ಶಾಪಲ್ಲಿ ತೊಗೊಂಡಿಲ್ಲ. ಇದು ಕ್ಯಾಮ್ರಾನ ಇವಾಗೆಲ್ಲಾದರೂ ಜಸ್ಟ್ ಕ್ಯಾಮ್ರಾನ ಇಟ್ಕೊಂಡು ಹೋಗೋಕ್ಕೆ ಈ ಕ್ಯಾಮ್ರಾನ ಹೀಗೆ ಇಟ್ಕೊಂಡು ತೆಗಿಯೋಕ್ಕಾಗಲ್ಲ ಅಲ್ವಾ, ಹಾಗಾಗಿ ಹೀಗೆ ಫಿಕ್ಸ್ ಮಾಡ್ಕೊಂಡು ತೆಗಿಯೋದು ಅಂತ ಹೇಳಿಬಿಟ್ಟು ನನಗಷ್ಟು ಸೆಟ್ ಮಾಡೋಕ್ಕೆ ಈಗ ಬರ್ತಾ ಇಲ್ಲ. ಹೀಗೆ ತೆಗಿಯೋಕ್ಕೋಸ್ಕರ ಇದನ್ನು ತಗೊಂಡಿದ್ದೀವಿ. ಇದು ಲೆಂತಿ ಕೂಡ ಇದೆ. ಇದು ತೆಗೆದುಬಿಟ್ಟು ತೋರಿಸ್ತೀನಿ, ಕೆಳಗಡೆ ಬಿದ್ದೋಗ್ಬಿಟ್ರೆ ಮತ್ತೆ ಕಷ್ಟ. ಇದನ್ನು ಎಳಿಬೋದು ಅಂತ ಹೇಳಿದ್ರಲ್ಲ, ಇದು ಲೆಂತಿ ಬರುತ್ತೆ ಅಂತ ಹೇಳಿದರು. ಏನೋ ನನಗೆ ಅಷ್ಟು ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಇದು ತೆಗಿಯೋಕ್ಕೆ ಬರ್ತಾ ಇಲ್ಲ ನನಗೆ. ನೋಡೋಣ, ನೆಕ್ಸ್ಟ್ ಟೈಮಲ್ಲಿ ತೋರಿಸ್ಕೋಬೇಕು. ನಾನು ಕಲ್ತ್ಕೋಬೇಕು ಇದು ಹೇಗೆ ಎಳಿಯೋದು ಅಂತ ಹೇಳಿಬಿಟ್ಟು. ಕೇಳಿ ನಮ್ಮ ಮನೆಯಲ್ಲಿ ಕೇಳಿಬಿಟ್ಟು ತಿಳ್ಕೊಳ್ತೀನಿ. ಎಕ್ಸ್ಟ್ರಾ ಇನ್ನೊಂದು ಕೊಟ್ಟಿದ್ದಾರೆ, ಅದು ಇನ್ನೆಲ್ಲ ಫಿಕ್ಸ್ ಮಾಡೋಕ್ಕೆ ಅನಿಸುತ್ತೆ, ಸರಿಯಾಗಿ ಗೊತ್ತಿಲ್ಲ. ಆಮೇಲೆ ಬಂದು ಇದನ್ನ ಲೈಟ್ ಆನ್ ಮಾಡಿ ಬಂದ. ಇಷ್ಟೊಂದು ಐಟಮ್ಸ್ ಇದೆ. ಹಾಗೆ ನಾನಿವಾಗ ಮಾತಾಡ್ತಾ ಇರೋದು ದೊಡ್ಡ ಸೆಲ್ಫಿ ಸ್ಟಿಕ್ಕು. ಅದೊಂದು ತುಂಬ ದೊಡ್ಡದು, ನನ್ನಷ್ಟು ಹೈಟೇ ಬರುತ್ತೆ ಅನಿಸುತ್ತೆ, ಅಷ್ಟು ಹೈಟದೊಂದಿದೆ ಸೆಲ್ಫಿ ಸ್ಟಿಕ್ಕು.
ಅದರಲ್ಲೇ ಈಗ ಇಟ್ಟು ಮಾತಾಡ್ತಾ ಇರೋದು. ಇಷ್ಟೊಂದು ಐಟಮ್ಸ್ ಆದರೆ ಇದೆ, ಆದರೆ ನಾನು ಹೇಗೆ ವಿಡಿಯೋ ಮಾಡ್ತೀನಿ ಅನ್ನೋದೇ ಒಂದು ದೊಡ್ಡ ಟಾಸ್ಕ್ ಆಗಿದೆ. ನೋಡೋಣ, ನೀವೆಲ್ಲ ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಕೇಳ್ಕೊತೀನಿ. ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಲಾಗ್ ಮಾಡಿ ಅಂತ ಹೇಳ್ಬಿಟ್ಟು, ಅದ್ರ ಮೇಲೆ ಡಿಪೆಂಡ್ ಆಗಿದೆ ನಾನು ವಿಡಿಯೋ ಮಾಡೋದೋ ಬೇಡ ಅಂತ ಹೇಳ್ಬಿಟ್ಟು. ಪ್ಲೀಸ್ ಸಪೋರ್ಟ್ ಮಾಡಿ. ಇಲ್ಲಿಗೆ ಈ ವಿಡಿಯೋ ಚಿನ್ನ ಕೇರ್ಫುಲ್ ಗೋ 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 ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ. ಬಾಯ್.